ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇಂದು ನಂಜನಗೂಡಿನ ಬಣ್ಣಾರಿಯಮ್ಮನ್ ಸರ್ಕಾರಿ ಕಾರ್ಖಾನೆ ಮುಂಭಾಗ ಕಬ್ಬು ಬೆಳೆಗಾರ ರೈತರ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಸಮಾವೇಶವನ್ನು ಉದ್ಘಾಟಿಸಿ ರೈತ ಜಾಗೃತಿ ಸಮಾವೇಶದ ಉದ್ದೇಶಗಳನ್ನ ಕುರಿತು ಮಾತನಾಡಿದರು. ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಆಗುತ್ತಿರುವ ವಂಚನೆ ಬಗ್ಗೆ ಹಾಗೂ ಕಬ್ಬು ಬೆಳೆಗಾರ ರೈತರ ಸಂಕಷ್ಟದ ಬಗ್ಗೆ ತಿಳಿಸಿದ ಅವರು, ಈ ಜಾಗೃತಿ ಸಮಾವೇಶದಲ್ಲಿ ರೈತರ ಜೊತೆ ಸಮಾಲೋಚನೆಯನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಅಲ್ಲದೆ ಕಾರ್ಖಾನೆಗಳು ಕಳೆದ ವರ್ಷದ ಕಬ್ಬಿನ ಉಪ ಉತ್ಪನ್ನಗಳ ಲಾಭವನ್ನ ರೈತರಿಗೆ ಹಂಚಿಕೆಯನ್ನ ಮಾಡಬೇಕು. ಕಳೆದ ವರ್ಷದ ಕಬ್ಬಿನ ಹೆಚ್ಚುವರಿ ದರ ₹150 ರೈತರಿಗೆ ನೀಡಬೇಕು. ಕಬ್ಬಿನ ತೂಕದಲ್ಲಿ ರೈತರಿಗೆ ಮೋಸ ಮಾಡುತ್ತಿರುವುದನ್ನ ತಪ್ಪಿಸಿ ಕಾರ್ಖಾನೆ ಮುಂದೆ ತೂಕದ ಯಂತ್ರವನ್ನ ನಿರ್ಮಾಣ ಮಾಡಬೇಕು. ಕಳೆದ ಹಲವಾರು ವರ್ಷಗಳಿಂದ ಸಕ್ಕರೆ ಇಳುವರಿ ಕಡಿಮೆಯನ್ನ ತೋರಿಸಿ ರೈತರಿಗೆ ವಂಚನೆ ಮಾಡುತ್ತಾ ಬಂದಿದ್ದು, ಈ ಬಗ್ಗೆ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ದರವನ್ನೇ ರೈತರಿಗೆ ನೀಡಬೇಕು ಎಂಬ 10 ಹಲವು ಉದ್ದೇಶಗಳ ಬಗ್ಗೆ ವಿವರಿಸಿದ್ರು. ಸಭೆಗೆ ಬಂದ ರೈತರಿಗೆ ಸಂಘಟನೆ ವತಿಯಿಂದಲೇ ಕಾರ್ಖಾನೆ ಮುಂಭಾಗ ಅಡುಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿತ್ತು. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಯನ್ನ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಹಳ ವ್ಯವಸ್ಥಿತವಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕಳೆದ 4-5 ವರ್ಷಗಳಿಂದ ಉತ್ಪನ್ನಗಳ ಲಾಭವನ್ನು ರೈತರಿಗೆ ಹಂಚಿಕೆ ಮಾಡಿಲ್ಲ. ಸರ್ಕಾರ ನಿಗದಿ ಮಾಡಿದಂಥ ₹150 ಟನ್ನಿಗೆ ಅದನ್ನು ಕೊಟ್ಟಿಲ್ಲ. ಮತ್ತು ಕಬ್ಬಿನ ದರವನ್ನೇ ನಿಗದಿ ಮಾಡಲ್ಲ, ಕಾರ್ಖಾನೆ ಶುರು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಕಬ್ಬು ಬೆಳೆಗಾರರು ಆತಂಕ ಪಡಬೇಕಾಗಿಲ್ಲ. ಈ ವರ್ಷ ಕಬ್ಬು ಕಡಿಮೆ ಇದೆ ಅನ್ನುವಂಥ ವಿಚಾರವನ್ನು ಜಾಗೃತಿ ಮೂಡಿಸಿ, ಈ ಅನ್ಯಾಯದ ಬಗ್ಗೆ ರೈತರನ್ನ ಜಾಗೃತಿ ಮೂಡಿಸಿ ಒಂದು ವ್ಯವಸ್ಥಿತ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕಾರ್ಖಾನೆ ಮುಂದೆನೇ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀವಿ. ಇವತ್ತು ಕಾರ್ಖಾನೆಯವರು ಭಾಳ ವರ್ಷಗಳಿಂದಲೂ ಕೂಡ ಇಳುವರಿ ಜಾಸ್ತಿ ಬರ್ತಾ ಇದ್ದದನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ತೋರಿಸ್ತಾ ಇದ್ದಾರೆ. ಈ ವರ್ಷ ಸುಮಾರು ಕಳೆದ ವರ್ಷ 12.5 ಲಕ್ಷ ಟನ್ ಕಬ್ಬು ಬರೆದಿದ್ದಾರೆ. ಈ ವರ್ಷ ರೈತರು ಬೆಳೆದಿರ್ತಕ್ಕಂಥದ್ದು ಕೇವಲ 8 ಲಕ್ಷ ಟನ್ ಕಬ್ಬು ಮಾತ್ರ. ಮತ್ತು ಈ ವರ್ಷ ಇಳುವರಿ ಹೋದ ವರ್ಷಕ್ಕಿಂತ ಕಡಿಮೆ ತೋರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಇಡೀ ರಾಜ್ಯದಲ್ಲೇ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಕಾರ್ಖಾನೆಯಲ್ಲಿ ಅತಿ ಕಡಿಮೆ ಹಣವನ್ನು ಕೊಡ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರವನ್ನು ರೈತರಿಗೆ ಜಾಗೃತಿ ಮೂಡಿಸಲಿಕ್ಕಾಗಿ ಈ ಜಾಗದಲ್ಲಿ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀವಿ. ರೈತರ ಸಭೆ ನಂತರ ಅಂತಿಮ ತೀರ್ಮಾನ ಮಾಡ್ತೀವಿ. ಕಾರ್ಖಾನೆ ಆರಂಭಕ್ಕೂ ಮೊದಲು ರೈತರಿಗೆ ಕಬ್ಬಿನ ಬೆಲೆ ನಿಗದಿಯಾಗಬೇಕು. ಕೇಂದ್ರ ಸರ್ಕಾರ ₹3,400 ಕನಿಷ್ಠ ಬೆಲೆ ನಿಗದಿ ಮಾಡಿದೆ, 10% ಇಳುವರಿ ಅಂತ. ಆದರೆ ಇವರು ಅದರ ಮೇಲೆ ಎಷ್ಟು ಕೊಡ್ತೀವಿ ಅನ್ನೋದನ್ನು ಕಾರ್ಖಾನೆಗಳು ಘೋಷಣೆ ಮಾಡಬೇಕು. ಮತ್ತು ಹೋದ ವರ್ಷದ ₹150 ಸರ್ಕಾರ ಮಾಡಿದಂಥ ಆದೇಶದ ಹಣ ಕೊಡಬೇಕು. ಉಪ ಉತ್ಪನ್ನಗಳ ಲಾಭ ಹಂಚಿಕೆ ಮಾಡಬೇಕು. ಈ ಇತ್ಯರ್ಥ ಮಾಡೋ ತನಕ ನಾವು ಯಾವುದೇ ಕಾರಣಕ್ಕೂ ಕಬ್ಬನ್ನು ಸರಬರಾಜು ಮಾಡಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ರೈತರು ಹೇಳ್ತಾ ಇದ್ದಾರೆ. ಆ ಸಭೆಯ ನಂತರ ನಾವು ಅಂತಿಮ ತೀರ್ಮಾನವನ್ನು ಕೈಗೊಳ್ತೀವಿ. ಸರ್, ಇದು